ದೇವತೆಯರು ಅಸುರರ ಕಿತ್ತಾಟದಲ್ಲಿ ಯಾವಾಗಲೂ ದೇವತೆಯರೇ ವಿಜಯಶಾಲಿಗಳಾಗ್ತಾ ಇದ್ರು. ಇದರಿಂದ ಬೇಸತ್ತ ಅಸುರರ ಗುರುಗಳಾದ ಶುಕ್ರಾಚಾರ್ಯರು ಶಿವನನ್ನ ಕುರಿತು ತಪಸ್ಸನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ, ಮೃತ ಸಂಜೀವಿನಿಯನ್ನ ಪಡೆಯೋದಕ್ಕೆ. ಯಾಕಂದ್ರೆ ಈಗ ಇದೊಂದೇ ಅಸುರರು ದೇವತೆಗಳಿಂದ ಶಕ್ತಿಶಾಲಿಯನ್ನಾಗಿ ಮಾಡಬಲ್ಲದು. ಶುಕ್ರಾಚಾರ್ಯರು ತಪಸ್ಸಿಗೆ ಹೊರಟಾಗ ತಮ್ಮ ಗುರುಗಳು ಇಲ್ಲದ ಸಮಯವನ್ನೇ ನೋಡಿ ಅಸುರರು ಭೃಗು ಮಹರ್ಷಿಗಳ ಆಶ್ರಮಕ್ಕೆ ಬಂದು ಉಳಿದುಕೊಳ್ಳುತ್ತಾರೆ. ಆಶ್ರಮದಲ್ಲಿ ಅಸುರರಿಗೆ ಆತಿಥ್ಯವೇನೋ ಸಿಗುತ್ತೆ. ಆದರೆ ಭೃಗು ಮಹರ್ಷಿಗಳು ಇಲ್ಲದ ಸಮಯಕ್ಕೆ ಕಾಯುತ್ತಾ ಇದ್ದ ದೇವತೆಗಳು ಒಮ್ಮೆ ಅಸುರರ ಮೇಲೆ ದಾಳಿಯನ್ನ ಮಾಡಿಬಿಡ್ತಾರೆ. ಆದರೆ ಪುಣ್ಯಕ್ಕೆ ಭೃಗು ಮಹರ್ಷಿಗಳ ಪತ್ನಿ ಕಾವ್ಯಮಾತಾ ಅಸುರರನ್ನ ದೇವತೆಗಳಿಂದ ಕಾಪಾಡಿದ್ದಷ್ಟೇ ಅಲ್ಲದೆ ದೇವತೆಗಳ ಪರ ಹೋರಾಡುವುದಕ್ಕೆ ಬಂದಂತ ಇಂದ್ರನನ್ನ ತನ್ನ ತಪಾಶಕ್ತಿಯಿಂದ ಬಂಧಿಸುತ್ತಾಳೆ. ಇದನ್ನು ಕಂಡಂತ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಇಂದ್ರನ ಬಿಡುಗಡೆಗೆ ಸಹಾಯವನ್ನ ಬೇಡಿಕೊಳ್ಳುತ್ತಾರೆ. ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಕಾವ್ಯಮಾತಾ ಮೇಲೆ ಪ್ರಯೋಗ ಮಾಡಿ ಅವಳ ಶಿರಶ್ಛೇದವನ್ನ ಮಾಡ್ತಾರೆ, ಇಂದ್ರನನ್ನ ಅವಳಿಂದ ಮುಕ್ತಿಗೊಳಿಸುವುದಕ್ಕಾಗಿ. ಆಶ್ರಮಕ್ಕೆ ವಾಪಸಾದ ಭೃಗು ಮಹರ್ಷಿಗಳು ತಮ್ಮ ಪತ್ನಿಯ ಸ್ಥಿತಿಯನ್ನ ನೋಡಿ ಇದಕ್ಕೆ ಕಾರಣಕರ್ತನಾದ ವಿಷ್ಣುವನ್ನು ಶಪಿಸುತ್ತಾರೆ. ಹುಟ್ಟು ಮತ್ತು ಸಾವಿನ ಸಂಕೋಲೆಯಲ್ಲಿ ಸಿಲುಕಿ ನೀನು ಭೂಮಿ ಮೇಲೆ ಪದೇ ಪದೇ ಅವತಾರಗಳನ್ನ ಎತ್ತೋ ಹಾಗೆ ಆಗಲಿ ಎಂದು. ಮತ್ತೊಂದೆಡೆ ತಮ್ಮ ಕಮಂಡಳದ ತೀರ್ಥವನ್ನ ಪತ್ನಿಯ ಮೇಲೆ ಚಿಮುಕಿಸಿ ಕಾವ್ಯ ಮಾತಾಗೆ ಮತ್ತೆ ಜೀವ ಬರುವಂತೆ ಮಾಡ್ತಾರೆ.